ಬರೋದು ಅಮುಕು ಡುಮುಕು ಮಂಜ ಬರ್ತದಂಗೆ ಇಲ್ಲಿ ಡ್ಯಾನ್ಸ್ ಹೊಡ್ಕೊಂಡು ಬರ್ತಾರೆ. ಓಕೆ, ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ, ಒಬ್ರು ಕಾಮನ್ ಆಗಿ ಬರ್ತಾರೆ, ಒಬ್ರು ಹಾಡು ಹೇಳ್ಕೊಂಡ್ ಬರ್ತಾರೆ. ಇವರು ಡ್ಯಾನ್ಸ್ ಮಾಡ್ಕೊಂಡು ಬಂದ್ರು. ಅಮುಕು ಡುಮುಕು ಅಂದ್ರೆ ಏನು ಅಂತ ಕೇಳ್ತಾರೆ ಜಡ್ಜಸ್ಗಳು. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಆದ್ರೆ ನಿರಂಜನ್ ಹೇಳ್ತಾರೆ, ನಿನ್ನ ನೋಡಿದ್ರೆ ಫೇಕ್ ಅನಿಸ್ತಿದೆ, ನೀನ್ ಫೇಕು ಅಂತಂದ್ಬಿಟ್ಟು, ಅದಕ್ಕೋಸ್ಕರ ನಂಗೆ ನಾಟಕ ಮಾಡಕ್ ಬರಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಅಮುಕು ಡುಮುಕು ಮಂಜ ಅವರು ಹೇಳ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ನಾನು ಬಂದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ಟಾಸ್ಕ್ ಅಂತ ಕೊಟ್ಟಾಗ ಅಲ್ಲಿ ಬಂದಿರೋ ಬೇರೆ ಸ್ಪರ್ಧಿಗಳನ್ನ ನೀವು ನೋಡಿ, ಇವಾಗ ಗಿನ್ನಿಸ್ ದಾಖಲೆ ಮಾಡ್ದಿರೋರು ಡೆಸ್ಟ್ರೈ ಮಾಡಿ ಅಂತ ಅಂದಿದ ತಕ್ಷಣ ಅವರು ಹರಿದಾಕ್ಬಿಟ್ರು. ಅದನ್ನ ಹರಿದಾಕ್ತೀರ ಅಂತ ಕೇಳಿದ ತಕ್ಷಣ ಇಲ್ಲಿ ನಾನು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಂಪ್ರೆಸ್ ಮಾಡಕ್ಕೆ ಬಂದಿಲ್ಲ ಅಂತ ವಿಡಿಯೋನ ಯಾಕೆ ಮಾಡಿ ಹಾಕ್ಬೇಕಿತ್ತು, ನನಗೂ ಕೂಡ ಒಂದು ಚಾನ್ಸ್ ಕೊಡಿ, ನನಗೂ ಕೂಡ ಒಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಇವಾಗ ರೀಲ್ ಲೈಫೇ ಬೇರೆ ಇದೆ, ಇಲ್ಲಿ ನಿನ್ನ ನೋಡ್ತಿರೋದೇ ಬೇರೆ ಇದೆ ಅಂತ ಅಂದ್ಬಿಟ್ಟು ನಿರಂಜನ್ ದೇಶಪಾಂಡೆ ಅವ್ರು ಹೇಳಿದ್ರು. ಅದಕ್ಕೆ ಸಂಗೀತ ಶೃಂಗೇರಿ ಅವ್ರನ್ನ ಇಂಪ್ರೆಸ್ ಮಾಡೋದ್ರೆ ಅವ್ರು ಇಂಪ್ರೆಸ್ ಆಗಲ್ಲ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಟ್ರೈ ಕೂಡ ಮಾಡ್ಲಿಲ್ಲ ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಿ ಅಂತ ಅಂದ್ಬಿಟ್ಟು. ಅಂದ್ರೆ ಸಂಗೀತ ಅವ್ರದ್ದು ಕರ್ಗೋ ಮನ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವರು ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಇವಾಗ ಜಡ್ಜಸ್ಗಳ ಮೇಲೆ ಬ್ಲೇಮ್ ಮಾಡೋದಲ್ಲ, ಅವ್ರು ಇವಾಗ ಕೇಳ್ತಿದ್ದಾರೆ ಇಂಪ್ರೆಸ್ ಮಾಡಿ ಅಂತ ಅಂದ್ಬಿಟ್ಟು. ಇಂಪ್ರೆಸ್ ಮಾಡಕ್ ಆಗಲ್ಲ ಅಂದಿದ್ದು ಓಕೆ, ಇಂಪ್ರೆಸ್ ಮಾಡಕ್ ಇಲ್ಲಿ ಯಾರು ಕೂಡ ಒಂದು ಸ್ಟೇಜ್ಗೆ ಹೋಗಿರಲ್ಲ. ಬಟ್ ಜಡ್ಜಸ್ಗಳು ಓಕೆ ಮಾಡ್ಬೇಕು ಅಂತಂದ್ರೆ ಅವ್ರು ಇಲ್ಲಿ ಏನೋ ಒಂದು ಟಾಸ್ಕ್ ಕೊಟ್ಟಾಗ ಮಾಡ್ಬೇಕಲ್ವಾ. ಈಗ ಅವ್ರ ಮಾತುಗಾರಿಕೆ ಹೇಗಿತ್ತು ಅಂತಂದ್ರೆ, ನಾವು ರೀಲ್ಸ್ ಹೇಳಿ ನೋಡ್ತೀವೋ, ಬಟ್ ಆ ಒಂದು ಸ್ಟೇಜ್ ಅಲ್ಲಿ ಆ ರೀತಿಯಾಗಿ ಅವರು ಮಾತಾಡ್ಲಿಲ್ಲ. ಇವಾಗ ವಿಡಿಯೋ ನೀವು ನೋಡಿರ್ತೀರಾ, ದಯವಿಟ್ಟು ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕೇಳ್ಕೊಂಡು ವಿಡಿಯೋನ ಮಾಡಿದ್ರು. ಆದ್ರೆ ಆ ಒಂದು ಸ್ಟೇಜ್, ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಸಿಕ್ಕಾಗ ನಾನು ಫೇಕ್ ಅಲ್ಲ, ನಾನು ಇರೋದೇ ಹಿಂಗೆ, ನಾನು ಯಾರನ್ನೂ ಕೂಡ ಮೆಚ್ಚಲ್ಲ ಇಲ್ಲಿ ಅಂತ ಅಂದ್ರೆ, ಮತ್ತೆ ಸಂಗೀತ ಶೃಂಗೇರಿ ಅವ್ರದ್ದು ಕರ್ಗೋ ಮನ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕರ್ಗೋ ಮನ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಅವರೇ ಹೇಗೆ ಡಿಸೈಡ್ ಆದ್ರೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರು ಪ್ರಯತ್ನ ಪಡಬೇಕಿತ್ತು. ಏನಾದ್ರೂ ಒಂದು ಮಾಡಿದ್ರೆ ಅವ್ರು ಕರಗ್ತಾರೋ ಇಲ್ವ, ನಾನು ಇಷ್ಟೆಲ್ಲ ಮಾಡಿದೆ, ನಿಮ್ಮ ಮನ್ಸಾದ್ರೂ ಕೂಡ ಕರಗ್ಲಿಲ್ಲ, ಇಂಪ್ರೆಸ್ ಮಾಡಬೇಕು ಟ್ರೈ ಮಾಡ್ನಲ್ವಾ ನಾನು ಅಂತಂದ್ಬಿಟ್ಟು ಹೇಳ್ಬೋದಿತ್ತು. ಅವ್ರು ಹೇಳಲೇ ಇಲ್ಲ. ಹೋಗು ಅಂತ ಅಂದಿದ ತಕ್ಷಣನೇ ಸರ್ ಇಲ್ಲಿ ಅಗ್ನಿ ಪರೀಕ್ಷೆ ಮಾಡಕ್ಕೆ ಕರ್ಸಿದೀರಾ ಅಂತಂದ್ಬಿಟ್ಟು ಏನಾದ್ರೂ ಮಾತಲ್ಲಿ ಆಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಬಟ್ ನಾವು ರೀಲ್ಸ್ ಅಲ್ಲಿ ನೋಡೋ ಅಮುಕುಡುಮುಕು ಮಂಜನೆ ಬೇರೆ, ಇಲ್ಲಿರೋ ಅಮುಕುಡುಮುಕು ಮಂಜನೆ ಬೇರೆ ಅಂತ ನಿರಂಜನ್ ದೇಶಪಾಂಡೆ ಅವರು ಹೇಳಿದ್ರು. ಅಂದ್ರೆ ಫೇಕು ಅಂತ ನಿನ್ನ ನೋಡಿದ್ರೆ ಅನಿಸ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ನಿಮಗೇನು ಅನಿಸ್ತು ವೀಕ್ಷಕರೇ? ಪ್ರೋಮೋ ನೋಡಿ ಡಿಸೈಡ್ ಮಾಡೋದಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತೀವಲ್ಲ. ಈಗ ಎಪಿಸೋಡ್ ನೋಡಿದ್ಮೇಲೆ ಇದೇ ತರ ಇಲ್ಲಿ ಅನಿಸಿದೆ. ಲೈಫ್ಗೂ ರಿಯಲ್ ಲೈಫ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಮುಕುಡುಮುಕು ಮಂಜ ಅವರೇ ರಿಯಲ್ ಲೈಫ್ ಅಲ್ಲಿ ಯಾವ ತರ ಇಲ್ಲಿ ವಿಡಿಯೋನ ಮಾಡಿ ಹಾಕಿದ್ರು, ಅದೇ ರಿಯಲ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅಂದ್ರೆ, ಇವಾಗ ಸ್ಟೇಜ್ ಮೇಲೆ ಯಾವ ರೀತಿ ಅವರು ಒಂದು ಆಟಿಟ್ಯೂಡ್ ತೋರಿಸಿದ್ರು ಅಂತಂದ್ರೆ, ಏನು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಕೊಟ್ಟಿರೋ ಮೈಕ್ ಎಲ್ಲ ತೆಗೆದ್ಬಿಟ್ಟು ಹಾಗೆ ಅಂದ್ರೆ ಅವರೇ ಗಿವ್ ಅಪ್ ಮಾಡಿ ಹೋಗ್ಬಿಟ್ರು. ಇಲ್ಲಿ ಅವರು ರೆಡ್ ಲೈಟ್ ಕೊಡ್ತಾರಾ ಅಥವಾ ಗ್ರೀನ್ ಕೊಡ್ತಾರಾ ಅಂತಂದ್ಬಿಟ್ರೆ ನೋಡ್ಲೇ ಇಲ್ವಾ, ಅಥವಾ ಹೋಲ್ಡ್ ಅಲ್ಲಿ ಇಡ್ತಾರಾ ಅಂತಂದ್ಬಿಟ್ಟು ಹೋಗಿ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಇವಾಗ ಹೇಳಿದ್ರು. ಅವ್ರು ಕೆಳಗಡೆ ಅಮುಕುಡುಮುಕು ಇಳಿದು ಹೋದ್ರು, ಮೈಕ್ ಎಲ್ಲ ಬಿಚ್ಚಿಬಿಟ್ಟು ಕೆಳಗಡೆ ಹೋದ್ಮೇಲೆ ಜಡ್ಜಸ್ಗಳು ಹೇಳಿದ್ರು, ಇಲ್ಲಪ್ಪ ನನ್ನ ಇಂಪ್ರೆಸ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದನ್ನೇನೋ ಬೇಜಾರಿಲ್ಲ ಅಂತ ಸಂಗೀತ ಶೃಂಗೇರಿ ಅವರು ಕೂಡ ಇಲ್ಲಿ ಹೇಳಿದ್ರು. ಏನಾದ್ರೂ ಒಂದು ಟ್ಯಾಲೆಂಟ್ ಇದೆ, ಬಿಗ್ ಬಾಸ್ ಮನೆಗಡೆ ಇವ್ರನ್ನ ಕಳಿಸ್ಬೋದು ನೆಕ್ಸ್ಟ್ ರೌಂಡ್ಗೆ ಅಂತಂದ್ಬಿಟ್ಟು ಶ್ರುತಿ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಬಟ್ ಜಡ್ಜಸ್ಗಳ ಮಾತನ್ನ ಕೇಳಕ್ಕೆ ಅವ್ರಿಗೆ ಆಗ್ತಲ್ಲ. ಒಟ್ಟಿನಲ್ಲಿ ಅವ್ರೇನು ಅಂದ್ರೆ, ನಾನು ಅನ್ನೋ ಒಂದು ಅಹಂ ಅವರಲ್ಲಿ ಆ ಒಂದು ಸ್ಟೇಜ್ಗೆ ಹೋದಾಗ ಇತ್ತು ಅಂತ ಕಾಣಿಸುತ್ತೆ. ಬಿಗ್ ಬಾಸ್ಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದಾಗ, ಜನಗಳ ಹತ್ರ ಕೇಳ್ಕೊಂಡಾಗ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತಾನೆ ವಿಡಿಯೋ ಮಾಡ್ದಂಗೆ ಆಗ್ಲಿಲ್ವಾ? ಜನಗಳ ಹತ್ರ ಏನ್ ಕೇಳ್ಕೊಂಡಿದ್ರು, ಇವಾಗ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಒಂದೇ ಒಂದು ಚಾನ್ಸ್ ಕೊಡಿ ಬಿಗ್ ಬಾಸ್ ಅಂತಂದ್ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ತಾನೇ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದು. ಆದ್ರೆ ಸ್ಟೇಜ್ ಮೇಲೆ ಹೋದಾಗ ಈ ರೀತಿ ಆಟಿಟ್ಯೂಡ್ ನ ಯಾಕೆ ತೋರಿಸ್ತಾರೋ ಏನೋ ಗೊತ್ತಿಲ್ಲ. ನಿಮಗೇನು ಅನಿಸ್ತು? ಅಮುಕುಡುಮುಕು ಅವರು ಈ ತರ ಅವರೇ ಗಿವ್ ಅಪ್ ಮಾಡಿ ಹೋದ್ರು. ಯಾಕಂದ್ರೆ ಜಡ್ಜಸ್ಗಳು ಅವ್ರಿಗೆ ತಾಳ್ಮೆ ಅನ್ನೋದೇ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಅಮುಕುಡುಮುಕು ಅವ್ರಿಗೆ ಅವರು ಗ್ರೀನ್ ಕೊಡ್ತಾರಾ ರೆಡ್ ಕೊಡ್ತಾರ ಅಂತ ವೇಟೇ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ಸ್ಟೇಜ್ ಇಂದ ಇಲ್ಲದ ಹೋಗ್ಬಿಟ್ರು. ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಿತ್ತ? ಆಲ್ರೆಡಿ ರಿಜೆಕ್ಟ್ ಆಗ್ಬಿಟ್ಟಿದ್ದಾರೆ. ಬಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದ? ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ